ಹಲೋ ನಮಸ್ತೆ ವೀಕ್ಷಕರೇ, ನನ್ನ HP ಸ್ಟೋರೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಹರೀಶ್. ವೀಕ್ಷಕರೇ, ನಾನಿವತ್ತು ನಿಮಗೆ ಒಂದು ಪ್ರಮುಖ ವಿಷಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇನೆಂದರೆ, ನಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಇಲ್ಲದೆ ಇದ್ರೂ ಕೂಡ ನಾವು ಹಣವನ್ನು ಸುಲಭವಾಗಿ ವರ್ಗಾವಣೆ ಮಾಡ್ಬೋದು. ಅದು ಹೇಗೆ ಗೊತ್ತಾ? ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಇದು UPI ಮೂಲಕ ಇಂಟರ್ನೆಟ್ ಇಲ್ಲದೆ ಇದ್ರೂ ಕೂಡ ಹಣವನ್ನು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವ ಒಂದು ಹೊಸ ವಿಧಾನವನ್ನು ಪರಿಚಯಿಸಿದ್ದಾರೆ. ಅದು ಯಾವುದು ಅಂತ ನಿಮಗೆ ಹಂತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವಿನ್ನು ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಆಫ್ಲೈನ್ನಲ್ಲಿ ಪೇಮೆಂಟ್ ಹೇಗೆ? ಸಾಮಾನ್ಯವಾಗಿ UPI ಮೂಲಕ ಪೇಮೆಂಟ್ ಅಂದಾಗ ಇಂಟರ್ನೆಟ್ ಬೇಕು ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಲಕ್ಷಾಂತರ ಜನರ ಸೇರುವ ಸ್ಥಳಗಳಲ್ಲಿ ಇಂಟರ್ನೆಟ್ ಸಿಗದ ಸಂದರ್ಭಗಳಲ್ಲಿ UPI ಮೂಲಕ ಪೇಮೆಂಟ್ ಮಾಡುವುದು ಕಷ್ಟವಾಗುತ್ತದೆ. ಕೆಲವು ಗ್ರಾಮೀಣ ಭಾಗಗಳಲ್ಲಿ ಇಂಟರ್ನೆಟ್ ಸಿಗ್ನಲ್ ಸರಿಯಾಗಿ ಸಿಗುವುದಿಲ್ಲ. ಹೀಗಿರುವಾಗ ಇಂಟರ್ನೆಟ್ ಅಥವಾ ಸ್ಮಾರ್ಟ್ಫೋನ್ಗಳ ಅಗತ್ಯವಿಲ್ಲದೆ ಕೇವಲ ಮೊಬೈಲ್ ಸಿಗ್ನಲ್ ಬಳಸಿ ಪೇಮೆಂಟ್ ಮಾಡುವ ವೈಶಿಷ್ಟ್ಯವನ್ನು NPCI 2014ರಲ್ಲಿ ಪರಿಚಯಿಸಿದೆ. ಈ NPCI ಎಂದರೇನು? ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಮತ್ತು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ನ ಒಂದು ಉಪಕ್ರಮವಾಗಿರುವ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ಸ್ ಆಫ್ ಇಂಡಿಯಾ ಎಂಬುದು ಭಾರತದಲ್ಲಿ ಚಿಲ್ಲರೆ ಪಾವತಿ ವ್ಯವಸ್ಥೆಗಳನ್ನು ನಿರ್ವಹಿಸುವ ಸಂಸ್ಥೆ. ಪೇಮೆಂಟ್ ಮತ್ತು ಸೆಟ್ಲ್ಮೆಂಟ್ ಸಿಸ್ಟಮ್ಸ್ ಆ್ಯಕ್ಟ್ 2007ರ ನಿಬಂಧಗಳ ಅಡಿಯಲ್ಲಿ ಇದನ್ನು ರಚಿಸಲಾಗಿದೆ. ಭಾರತದಲ್ಲಿ UPI ಪೇಮೆಂಟ್ಸ್ ವ್ಯವಸ್ಥೆ ಎಲ್ಲವನ್ನು ಈ ಸಂಸ್ಥೆಯೇ ನಿರ್ವಹಿಸುತ್ತದೆ. ಭಾರತ್ QR, ಭೀಮ್, ಮೊಬೈಲ್ ಆ್ಯಪ್, ಡಿಜಿಟಲ್ ರುಪಿ, ಫಾಸ್ಟ್ರ್ಯಾಗ್ ರುಪಿ ಇತ್ಯಾದಿಗಳನ್ನು NPCI ನಿರ್ವಹಿಸುತ್ತದೆ. ಆಫ್ಲೈನ್ನಲ್ಲಿ UPI ಪೇಮೆಂಟ್ ಮಾಡುವುದು ಹೇಗೆ? ಅದರ ವಿಧಾನವನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ಒನ್ ಯಾವುದಂದರೆ, ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ *99# ಅನ್ನು ಡಯಲ್ ಮಾಡಿ ಅಲ್ಲಿ ಮುಂದೆ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಕೆಲ ಸೆಕೆಂಡ್ಗಳಲ್ಲಿ 7 ಆಯ್ಕೆಗಳು ಒಂದು ಮೆಸೇಜ್ನಲ್ಲಿ ಬರುತ್ತದೆ. ಸೆಕೆಂಡ್ ಏನಂದರೆ, ಸೆಂಡ್ ಮನಿ, ರಿಕ್ವೆಸ್ಟ್ ಮನಿ, ಚೆಕ್ ಬ್ಯಾಲೆನ್ಸ್, ಮೈ ಪ್ರೊಫೈಲ್, ಪೆಂಡಿಂಗ್ ರಿಕ್ವೆಸ್ಟ್, ಟ್ರಾನ್ಸಾಕ್ಷನ್ ಹಾಗೂ UPI ಪಿನ್ ಮುಂತಾದ ಆಯ್ಕೆಗಳಿರುತ್ತವೆ. ಮತ್ತು ಥರ್ಡ್ ಒನ್ ಏನಂದರೆ, ನಿಮಗೆ ಬೇಕಾದ ಆಯ್ಕೆಗಾಗಿ ಅವರು ನೀಡಿದ ಸಂಖ್ಯೆಯನ್ನು ಅಲ್ಲಿ ನಮೂದಿಸಿ. ಉದಾಹರಣೆಗೆ ಸೆಂಡ್ ಮನಿ, ಹಣ ಕಳಿಸಲು ಸಂಖ್ಯೆ 1 ಟೈಪ್ ಮಾಡಿ. ಫೋರ್ತ್ ಒನ್ ಏನಂದರೆ, ಅಲ್ಲಿ ಎಲ್ಲಿಗೆ ಹಣ ಕಳಿಸಬೇಕು ಎಂದು ಆಯ್ಕೆ ಮಾಡಿ. ಮೊಬೈಲ್ ಸಂಖ್ಯೆಗೆ, UPIಗೆ ಅಥವಾ IFSC ಕೋಡ್ ಮೂಲಕ ಬ್ಯಾಂಕ್ಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತದೆ. ವೀಕ್ಷಕರೇ, ಹೀಗೆ ನಿಮ್ಮ ಆಯ್ಕೆಯನ್ನು ಬಳಸಿ ನಿಮ್ಮ UPI ಪಿನ್ ಹಾಕಿ ಹಣವನ್ನು ಕಳಿಸಬಹುದಾಗಿದೆ. ಒಂದು ವೇಳೆ ನಿಮ್ಮ ಬಳಿ ಭೀಮ್ ಅಪ್ಲಿಕೇಶನ್ ಇಲ್ಲದೇ ಇದ್ದರೆ ನೀವು ಮೊದಲು ನಿಮ್ಮ ಅಕೌಂಟ್ ಮಾಹಿತಿಯನ್ನು ಹಾಕಿ ಲಿಂಕ್ ಮಾಡಿ ಆಮೇಲೆ ಮೇಲಿನ ಪ್ರಕ್ರಿಯೆಯಲ್ಲಿ ಮುಂದುವರಿಯಬಹುದು. ವೀಕ್ಷಕರೇ, ನಿಮ್ಮ ಬಳಿ ಇಂಟರ್ನೆಟ್ ಇಲ್ಲ ಅಂದ್ರೂ ಕೂಡ UPI ಮೂಲಕ ಹಣವನ್ನು ಹಾಕುವ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಂತವಾಗಿ. ಮೊದಲನೇ ಹಂತ ಬಂದು, ಮೊದಲಿಗೆ *99# ಅನ್ನು ಡಯಲ್ ಮಾಡಿ ಅಲ್ಲಿ ನಿಮ್ಮ ಭಾಷೆಯ ಆಯ್ಕೆ ಮಾಡಿ. ಭಾರತದ 13 ಪ್ರಮುಖ ಭಾಷೆಗಳ ಆಯ್ಕೆಯಲ್ಲಿರುತ್ತದೆ. ಹಾಗೂ ಎರಡನೇ ಹಂತ, ಆನಂತರ ನಿಮ್ಮ ಬ್ಯಾಂಕಿನ IFSC ಕೋಡ್ ಮೂಲಕ 4 ಅಕ್ಷರಗಳನ್ನು ನಮೂದಿಸಿ. ಉದಾಹರಣೆಗೆ BARB, CNRB, SBIN ಇತ್ಯಾದಿ. ಮೂರನೇ ಹಂತ ಬಂದು, ಆಗ ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗಳನ್ನು ಅಲ್ಲಿ ತೋರಿಸಲಾಗುತ್ತದೆ. ನಿಮ್ಮ ಬ್ಯಾಂಕ್ ಖಾತೆಯ ಜೊತೆಗೆ ಕಾಣಿಸಿರುವ ಸಂಖ್ಯೆ 1 ಅಥವಾ 2 ಅನ್ನು ನಮೂದಿಸಿ. ಇದರಲ್ಲಿ ನಾಲ್ಕನೇ ಹಂತ ಬಂದು, ಕೊನೆಗೆ ನಿಮ್ಮ ಡೆಬಿಟ್ ಕಾರ್ಡ್ ಕೊನೆಯ 6 ಡಿಜಿಟ್ ಹಾಗೂ ಎಕ್ಸ್ಪೈರಿ ದಿನಾಂಕವನ್ನು ಅಲ್ಲಿ ನಮೂದಿಸಿದರೆ ಆಯಿತು. ನೀವು ನೀಡುವ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ಪೇಮೆಂಟ್ ಎನೇಬಲ್ ಆಗುತ್ತದೆ. ಇದನ್ನು ಒಮ್ಮೆ ಮಾಡಿದರೆ ಸಾಕು, ನಂತರದಲ್ಲಿ ನೇರವಾಗಿ ಹಣ ವರ್ಗಾವಣೆ ಮಾಡಬಹುದಾಗಿದೆ. ವೀಕ್ಷಕರೇ, ಈ ವ್ಯವಸ್ಥೆಯಲ್ಲಿ ಒಂದು ಮುಖ್ಯವಾದ ವಿಷಯ ಏನಂತಂದರೆ, ಈ ಒಂದು ಸೌಲಭ್ಯವನ್ನು ನೀವು ಬಳಸಬೇಕಂದ್ರೆ ನಿಮ್ಮ ಬಳಿ ಸ್ಮಾರ್ಟ್ಫೋನೇ ಇರಬೇಕಾ? ಖಂಡಿತ ಇಲ್ಲ. ನಿಮ್ಮ ಹತ್ರ ಜಸ್ಟ್ ಒಂದು ಕೀಪ್ಯಾಡ್ ಮೊಬೈಲ್ ಫೋನ್ ಇದ್ದರೆ ಸಾಕು, ಈ ಒಂದು ಸೌಲಭ್ಯವನ್ನು ನೀವು ಕೂಡ ಬಳಸ್ಬೋದು. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ನಮ್ಮ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಈ ನಮ್ಮ ಒಂದು ಜನಸಾಮಾನ್ಯರಿಗೆ ಯಾವ ರೀತಿ ಒಂದು ಸುಲಭದ ರೀತಿಯ ಒಂದು ವ್ಯವಸ್ಥೆಯನ್ನು ಪರಿಚಯಿಸಿದ್ದಾರೆ. ಇದು ನಮ್ಮ ಜನಸಾಮಾನ್ಯರಿಗೆ ತುಂಬಾ ಒಂದು
ಸುಲಭದ ರೀತಿಯಲ್ಲಿ ಹಣವನ್ನು ಇಂಟರ್ನೆಟ್ ಇಲ್ಲದಿದ್ರೂ ಕೂಡ ಯಾರಿಗೆ ಬೇಕಾದರೂ ಹಣವನ್ನು ಯಾವ ಪರಿಸ್ಥಿತಿಯಲ್ಲಾದ್ರೂ ವರ್ಗಾವಣೆ ಮಾಡ್ಬೋದು. ನೀವು ನೋಡಿರ್ತೀರ, ಜನಸಂದಣಿ ಸೇರುವಂತಹ ಒಂದು ಪ್ರದೇಶಗಳಲ್ಲಿ ಕೆಲವೊಮ್ಮೆ ಇಂಟರ್ನೆಟ್ ಸಿಗೋದಿಲ್ಲ. ಹೌದು, ಕೆಲವೊಂದು ಸ್ಥಳಗಳಲ್ಲಿ, ಗ್ರಾಮಗಳಲ್ಲಿ ಸರಿಯಾದ ಒಂದು ಇಂಟರ್ನೆಟ್ ವ್ಯವಸ್ಥೆ ಸಿಗೋದಿಲ್ಲ. ಅಂಥ ಸಮಯದಲ್ಲಿ ಅವರು ಬೇರೊಬ್ಬರಿಗೆ ಹಣ ವರ್ಗಾವಣೆ ಮಾಡುವಂಥ ಅವಶ್ಯಕತೆ ಇರುತ್ತದೆ. ಆದರೆ ಅದು ತುಂಬ ಕಷ್ಟವಾಗಿರ್ತದೆ. ಅಂಥ ಒಂದು ಜನಸಾಮಾನ್ಯರಿಗೆ, ಅಂಥ ಒಂದು ಪ್ರದೇಶಗಳಲ್ಲಿ ಈ ಒಂದು ವ್ಯವಸ್ಥೆಯು ತುಂಬಾ ಉಪಯೋಗಕರವಾಗಿರುತ್ತದೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಪ್ರಮುಖ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ರಿಗೂ ಅರ್ಥವಾಗಿದೆ ಅನ್ಕೋತೀನಿ. ಅರ್ಥವಾಗಿಲ್ಲ ಅಂದರೆ ದಯವಿಟ್ಟು ಖಂಡಿತ ಮತ್ತೊಮ್ಮೆ ಆ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿರುವಂಥ ಪ್ರತಿಯೊಂದು ಪ್ರಮುಖ ಮಾಹಿತಿಯು ಕೂಡ ನಿಮಗೆ ಇಷ್ಟವಾಗಿದೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳಿಗೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೂ ಇನ್ನೂ ಯಾರು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ಹೆಚ್ಚಿನ ಮಾಹಿತಿಯ ವಿಡಿಯೋಗಳಿಗಾಗಿ ಕೆಳಗೆ ಕಾಣುವಂಥ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ. ಧನ್ಯವಾದಗಳು.